ಯಾವುದೋ ಒಬ್ಬ ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಅನ್ನೋದು ಮೂರ್ಖತನದ ಮಾತು. ಅವನಿಗೆ ಬಿಜೆಪಿ ಬೆಂಬಲವಿಲ್ಲ ಎಂದು ಅನಂತಕುಮಾರ್ ಹೆಗಡೆ ವಿರುದ್ಧ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾರೋ ಒಬ್ಬ ಮೂರ್ಖ ಸಂವಿಧಾನ ತಿದ್ದುಪಡಿ ಮಾಡ್ತೀನಿ ಅಂದ್ರೆ ಒಪ್ಪುವುದಿಲ್ಲ. ಬಿಜೆಪಿ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವಂತದ್ದು ಎಂದು ಸಂಸದ ಹೆಗಡೆಗೆ ಯತ್ನಾಳ್ ಚಾಟಿಯನ್ನ ಬೀಸಿದ್ರು. ನಾವು ಯಾವುದೇ ಸಂವಿಧಾನ ತಿದ್ದುಪಡಿ ಮಾಡುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಕೊಟ್ಟವರು ನಮ್ಮ ಮೋದಿಯವರು. ಯಾವನೋ ಒಬ್ಬ ಮೂರ್ಖ ಸಂವಿಧಾನ ತಿದ್ದುಪಡಿ ಮಾಡ್ತಾನೆ ನಾವು ಒಪ್ಪೋದಿಲ್ಲ. ಅದು BJP ನಿಲುವಲ್ಲ. BJP ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡೆಯುವಂಥ ಪಾರ್ಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾಗಿ ಗೌರವ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ. ಅವರು ಹುಟ್ಟಿದ ಊರು ಇರ್ಬೋದು, ಅವರು ಪಡೆದ ಶಿಕ್ಷಣ ಇರ್ಬೋದು, ದಿಲ್ಲಿಯಲ್ಲಿ ಅವರು ಕೊನೆ ಉಸಿರಿಳಿದಂಥ ಮನೆ ಇರ್ಬೋದು. ಸುಮಾರು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ನರೇಂದ್ರ ಮೋದಿಯವರು ಅವೆಲ್ಲನೂ ತೀರ್ಥಕ್ಷೇತ್ರ ಮಾಡಿದವರು ನರೇಂದ್ರ ಮೋದಿಯವರು. ಹೀಗಾಗಿ ಯಾವನೋ ಒಬ್ಬ ಮೂರ್ಖ ಒಬ್ಬ ಸಂವಿಧಾನ ಬದಲಾವಣೆ ಮಾಡ್ತೀನೋ ಮೂರ್ಖವ, ಅವನಿಗೆ BJP ಬೆಂಬಲ ಇಲ್ಲ. ನಾವು ಯಾರೂ ಅದನ್ನು ಒಪ್ಪೋದಿಲ್ಲ. ಬಿಜೆಪಿ ಪಾಳಯಕ್ಕೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಕಗ್ಗಂಟಾಗಿದೆ. ಒಂದ್ ಕಡೆ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಭಿಯಾನ ನಡೀತಾ ಇದ್ರೆ, ಇತ್ತ ಟಿಕೆಟ್ಗಾಗಿ CT ರವಿ ಅವರು ತೆರೆ ಮರೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಪರೋಕ್ಷ ಅಸಮಾಧಾನದಿಂದ ಸೈಲೆಂಟ್ ಆಗಿದ್ದ CT ರವಿಗೆ ದೆಹಲಿಗೆ ಬರೋದಕ್ಕೆ ಹೈಕಮಾಂಡ್ ಬುಲಾವ್ ನೀಡಿದೆ. ಹೀಗಾಗಿ ವರಿಷ್ಠರ ಭೇಟಿಗೆ CT ರವಿ ದೆಹಲಿಗೆ ತೆರಳಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಇನ್ನು 3 ಕ್ಷೇತ್ರ ಕೊಡಬೇಕು ಅಂತ ಶಾಸಕ ಹ್ಯಾರಿಸ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈಗಾಗಲೇ 1 ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಘೋಷಣೆಯಾಗಿದೆ. ಬೆಂಗಳೂರು ಕೇಂದ್ರ ಹಾಗೂ ಬೀದರ್ ಜೊತೆಗೆ ಇನ್ನೊಂದು ಕ್ಷೇತ್ರವನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕು ಅಂತ ಹೇಳಿದ್ದಾರೆ. ಇನ್ನು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಹೇಳಿದಾಗೇನೆ 2 ಸೀಟ್ ಇನ್ನೂ ಅನೌನ್ಸ್ ಆಗ್ಲಿಕ್ಕೆ ಬಾಕಿ ಇದೆ. ಅದೆರಡು ನಮಗೆ ಕೊಡಲೇಬೇಕು ಅಂತ ಪಕ್ಷದ ಮೇಲೆ ನಾವು ಒತ್ತಾಯವನ್ನು ತರ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಅಂದರೆ ಇದು ಸಮುದಾಯ ಅಂತಲ್ಲ, ಇಟ್ ಶುಡ್ ಬಿ ಎ ಸೋಷಿಯಲ್ ಜಸ್ಟಿಸ್. ಇಟ್ ಈಸ್ ಸೋಷಿಯಲ್ ಜಸ್ಟಿಸ್ ಆಗಬೇಕು, ಎಲ್ಲ ಸಮುದಾಯಕ್ಕೂ ಆಗಬೇಕು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಸೋಷಿಯಲ್ ಜಸ್ಟಿಸ್ ಮಾಡಿದೆ, ಈ ಸರಿನೂ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸರ್, ಈಗ 3ರಿಂದ 2ಕ್ಕೆ ಬೇಡಿಕೆನಾ ಸರ್ ಅಂತ? ಅಲ್ಲೆಲ್ಲ 3 ನಮ್ಮ ಬೇಡಿಕೆ 3. ಇನ್ನೂ ಬಾಕಿ ಎಲ್ಲ ಕಡೆ ಮುಗ್ದಿಲ್ವಲ್ಲ. ಈಗ ಇರಲಿ, ಅದು ಪಕ್ಷಕ್ಕೆ ಗೊತ್ತಿದೆ. 3ನೇದು ಎಲ್ಲಿ ಕೊಡ್ಬೋದು, 2ನೇದು ಎಲ್ಲಿ ಕೊಡ್ಬೋದು, 1 ಎಲ್ಲಿ ಕೊಡ್ಬೋದು, ಅದು ಪಕ್ಷ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ. ಆದರೆ ನಮ್ಮ ಕೋರಿಕೆ 3 ಬೇಕು ಅಂತ. DCM DK ಶಿವಕುಮಾರ್ 55 ಕೋಟಿ ಆಫರ್ ಆರೋಪವನ್ನ ಶಾಸಕ ಶಾಮನೂರು ಶಿವಶಂಕರಪ್ಪ ಅಲ್ಲಗಳೆದಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಆಪರೇಷನ್ ಆಫರ್ ಮಾಡಿದ್ದು ಸುಳ್ಳು, ಬಿಜೆಪಿಯವರು ಯಾರು ನನ್ನನ್ನು ಸಂಪರ್ಕ ಮಾಡಿಲ್ಲ ಅಂತ ಹೇಳಿದ್ದಾರೆ. ಶಾಮನೂರು ಸ್ಪಷ್ಟೀಕರಣದಿಂದ DCM DK ಶಿವಕುಮಾರ್ ಮುಜುಗರಕ್ಕೆ ಒಳಗಾಗಿದ್ದಾರೆ. ನಾನು ಹೇಳಿದ್ ನಿನಗೆ ಅರ್ಥ ಆಗ್ತಾ ಇಲ್ಲ. 50 ಕೋಟಿ ಆಫರ್ ಕೊಟ್ಟಿದ್ದಾರೆ. BJP ಹತ್ರ ದುಡ್ಡು ಅಂಕೂ ಐತಿ. ಯಾರ್ಯಾರ ಹತ್ರ ಹೋಗಿ ಇನ್ನು 50-100 ಕೋಟಿ ಕೊಡ್ತಾನೆ ಅಂತ ಹೇಳ್ತಾರೆ. ನನ್ನ ಹತ್ರ ಅಂಕೂ ಬಂದಿಲ್ಲ. ಯಾವ BJP ಅವರು ಬಂದಿಲ್ಲಪ್ಪ, ಯಾವ ಕಾಂಗ್ರೆಸ್ನವರು ಬಂದಿಲ್ಲ, ಅವರು ಬಂದಿಲ್ಲ. ಅವ್ರನ್ನ ಕೇಳಿ ಹೋಗಿ ನನ್ನ ಹೆಸರು ಹೇಳಿದ್ರೆ ಅವ್ರು ಹೇಳಿ ಸೆಕ್ರೆಟರಿನ ಕೇಳಿದ್ವಿ, ಅವ್ರು ತಾಂಡ್ರಲ್ಲಿ ಬಂದಿಲ್ಲ ಅಂತ ಹೊರತಾರೆ ಅಂತ ಹೇಳಿ BJP ನಮ್ಮ. ರಾಮನ ಕಾಲದಲ್ಲಿ ಶೋಷಿತರ ಕಿವಿಗೆ ಸೀಸ ಹಾಕ್ತಾ ಇದ್ರು ಅಂತ ಸಚಿವ ಸಂತೋಷ್ ಲಾಡ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಧಾರವಾಡದಲ್ಲಿ ಮಾತನಾಡಿದ ಅವರು, ರಾಮಾಯಣ ಮಹಾಭಾರತ ಕಾಲದಲ್ಲಿ ಶೋಷಿತ ವರ್ಗ ಇತ್ತು. ದೇವರ ಪದ ಕೇಳಿದ್ರೆ ಶೋಷಿತ ವರ್ಗದ ಕಿವಿಗೆ ಸೀಸ ಹಾಕ್ತಾ ಇದ್ರು. ರಾಮನ ಕಾಲದಲ್ಲಿಯೂ ಇದು ನಡೆದಿದೆ ಅಂತ ಹೇಳಿದ್ದಾರೆ. ಯಾರು ದೇವರ ಪದಗಳನ್ನ ದೇವರ ಕೀರ್ತನೆಗಳನ್ನ ಕೇಳಿದ್ರೆ ಅವ್ರ ಕಿವೆ ಸೀಸ ಹಾಕಿರ್ತಕ್ಕಂಥ ನಿದರ್ಶನ ರಾಮಕಾಲದಲ್ಲಿ ಕೂಡ ಇದೆ, ಮಹಾಭಾರತದಲ್ಲಿ ಕೂಡ ಇದೆ. ಇಂದು ಹಲವಾರು ಉದಾಹರಣೆ ಕೊಡ್ಕೊಂಡು ಹೋಗ್ಬೋದು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮಗೆಲ್ಲರೂ ಸಮಾನ. ನಮಗೆ ಬುದ್ಧನ ಬೇಕು, ಬಸವನ ಬೇಕು, ಅಂಬೇಡ್ಕರ್ ಬೇಕು, ಶಿವ ಬೇಕು, ಪಾರ್ವತಿ ಬೇಕು, ದುರ್ಗಮ್ಮ ಬೇಕು, ಮಾರಮ್ಮ ಬೇಕು, ಪಾಂಡುರಂಗ ಬೇಕು, ಎಲ್ಲ ದೇವರುಗಳು ಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ನಾವು ದೇಶದ ಭವಿಷ್ಯವನ್ನು ನೋಡ್ತಾ ಹೋದಾಗ ಈ ದೇಶದ ಸಂವಿಧಾನನೂ ಅಷ್ಟೇ ಮುಖ್ಯ ಅಂತ ಈ ಸಂದರ್ಭಕ್ಕೆ ಹೇಳಿಕೆ. ರಾಮಾಯಣದಲ್ಲಿ ಕೂಡ ಶೋಷಿತ ವರ್ಗದವರು ಯಾರು ದೇವರ ಪದಗಳನ್ನ ದೇವರ ಕೀರ್ತನೆಗಳನ್ನ ಕೇಳಿದ್ರೆ ಅವ್ರ ಕಿವೆ ಸೀಸ ಹಾಕಿರ್ತಕ್ಕಂಥ ನಿದರ್ಶನ ರಾಮಕಾಲದಲ್ಲಿ ಕೂಡ ಇದೆ, ಮಹಾಭಾರತದಲ್ಲಿ ಕೂಡ ಇದೆ. ಇಂದು ಹಲವಾರು ಉದಾಹರಣೆ ಕೊಡ್ಕೊಂಡು ಹೋಗ್ಬೋದು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮಗೆಲ್ಲರೂ ಸಮಾನ. ನಮಗೆ ಬುದ್ಧನ ಬೇಕು, ಬಸವನ ಬೇಕು, ಅಂಬೇಡ್ಕರ್ ಬೇಕು, ಶಿವ ಬೇಕು, ಪಾರ್ವತಿ ಬೇಕು, ದುರ್ಗಮ್ಮ ಬೇಕು, ಮಾರಮ್ಮ ಬೇಕು, ಪಾಂಡುರಂಗ ಬೇಕು, ಎಲ್ಲ ದೇವರುಗಳು ಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ನಾವು
ದೇಶದ ಭವಿಷ್ಯವನ್ನು ನೋಡ್ತಾ ಹೋದಾಗ ಈ ದೇಶದ ಸಂವಿಧಾನನೂ ಅಷ್ಟೇ ಮುಖ್ಯ ಅಂತ ಈ ಸಂದರ್ಭಕ್ಕೆ ಹೇಳಿಕೆ. ಉಡುಪಿ ಚಿಕ್ಕಮಗಳೂರಿನಿಂದ ಈ ಬಾರಿ ನನಗೆ ಟಿಕೆಟ್ ಸಿಗೋದು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಗೆಲ್ಲುವ ಸೀಟ್ಗಳಿಗೆ ಪೈಪೋಟಿ ಇದ್ದೇ ಇರುತ್ತೆ, ಸೀಟ್ ಕೇಳುವಾಗ ಗೊಂದಲ ಬಂದೇ ಬರುತ್ತೆ, ಆದರೆ ಈ ಬಾರಿಯೂ ನನಗೆ ಟಿಕೆಟ್ ಸಿಗುತ್ತೆ, ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇರುತ್ತೆ ರಾಜಕೀಯ ಎಲ್ಲರೂ ಗೆಲ್ಲುವ ಸೀಟನ್ನು ಎಲ್ಲರೂ ಕೇಳ್ತಾರೆ. ಸೀಟ್ ಕೇಳುವಾಗ ಗೊಂದಲಗಳು ಆಗೇ ಆಗ್ತವೆ. ಇದಕ್ಕೆ ಚುನಾವಣೆಗೆ ಸಂಬಂಧ ಇರಲ್ಲ. ಕೊನೆಗೂ ನಮ್ಮ ಕೇಂದ್ರದ ಚುನಾವಣಾ ಮಂಡಳಿ ಯಾವ ನಿರ್ಧಾರ ತಗೊಳುತ್ತೆ ಆ ನಿರ್ಧಾರಕ್ಕೆ ನಾವು ಬರ್ತೀವಿ. ತಾವು ಸ್ಪರ್ಧೆ ಮಾಡ್ತೀರಾ ಮೇಡಮ್? ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ. ತಾವು ಎಲ್ಲಿಂದಾದರೂ? ಕಲರ್ ಕಾಟನ್ ಕ್ಯಾಂಡಿ ಮಾರಾಟವನ್ನ ರಾಜ್ಯ ಸರ್ಕಾರ ನಿಷೇಧ ಮಾಡಿದೆ. ಆದರೆ ಕೃತಕ ಬಣ್ಣ ಬಳಸದ ಕಾಟನ್ ಕ್ಯಾಂಡಿ ಮಾರಾಟಕ್ಕೆ ಸರ್ಕಾರ ಅಸ್ತು ಅಂದಿದೆ. ಅಲ್ಲದೆ ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡದೆ ಕೇವಲ ಗೋಬಿಗೆ ಬಳಸುವ ಬಣ್ಣವನ್ನ ಸರ್ಕಾರ ಈಗ ಬ್ಯಾನ್ ಮಾಡಿದೆ. ರೋಡೋಮೈನ್ ಬಿ ಟ್ರಾಸೈನ್ ಪದಾರ್ಥ ಬಳಸುವಂತಿಲ್ಲ. ಒಂದು ವೇಳೆ ಬಳಸಿದ್ರೆ ದಂಡ, ಜೈಲು ಶಿಕ್ಷೆ ವಿಧಿಸುವುದಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದು ರೀತಿ ಇದು ನಮ್ಮ ಸುತ್ತೋಲೆ ಇವತ್ತು ಬಿಡುಗಡೆ ಆಗಿ ಹೊರಡ್ತದೆ. ಅದ್ರ ಮುಖಾಂತರ ಈ ರೋಡೋಮೈನ್ ಬಿ ಸೇರಿದ ಕಾಟನ್ ಕ್ಯಾಂಡಿಯನ್ನು ಅದನ್ನು ನಿಷೇಧವನ್ನು ನಾವು ಮಾಡ್ತಾ ಇದ್ದೀವಿ. ಆ ಕಲರಿಂಗ್ ಏಜೆಂಟ್ ಏನಿದೆ ಅದನ್ನು ಬಳಕೆ ಮಾಡೋದ್ರಲ್ಲಿ ಅಲ್ವಾ, ಕಾಟನ್ ಕ್ಯಾಂಡಿ ಅದನ್ನು ನಿಷೇಧ ಮಾಡ್ತಾ ಇದ್ದೀವಿ. ಏನೇ ಇದ್ರೂ ವೈಟ್ ಕಾಟನ್ ಕ್ಯಾಂಡಿ ಇರ್ತದೆ, ಪ್ಲೇನ್ ಕಾಟನ್ ಕ್ಯಾಂಡಿ, ಅದನ್ನು ತಯಾರಿಕೆ ಮಾಡ್ಬೋದು. ಅದರಲ್ಲಿ ಯಾವುದೇ ಕಲರಿಂಗ್ ಏಜೆಂಟ್ ಇಲ್ಲದೇ ಇರುವಂಥ ಕಾಟನ್ ಕ್ಯಾಂಡಿ ಅದನ್ನು ನಾವೇನು ಬ್ಯಾನ್ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಬಟ್ ಈ ಥರ ಕಲರಿಂಗ್ ಏಜೆಂಟ್ ಹಾಕ್ಕೊಳ್ಳುವಂಥ ಕಾಟನ್ ಕ್ಯಾಂಡಿನ ಅದನ್ನು ನಾವು ನಿಷೇಧ. ಗೋಬಿ ಕ್ಯಾಂಡಿ ಬ್ಯಾನ್ನಿಂದ ಹೋಟೆಲ್ ಹಾಗೂ ಕ್ಯಾಂಟೀನ್ಗಳಿಗೆ ಭಾರಿ ಲಾಸ್ ಆಗಲಿದೆ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಹೇಳಿದ್ದಾರೆ. ಪದಾರ್ಥಗಳಿಗೆ ರೆಡ್, ಬ್ಲೂ, ಯೆಲ್ಲೋ, ಗ್ರೀನ್ ಬಣ್ಣ ಉಪಯೋಗಿಸಬಹುದು. ಇದರ ಬಗ್ಗೆ FSSAI ಆಕ್ಟ್ ಮಾರ್ಗಸೂಚಿಯಲ್ಲಿ ಉಲ್ಲೇಖ ಇದೆ. ಆದರೆ ಇವತ್ತು ಗೋಬಿ ಕ್ಯಾಂಡಿಗೆ ಕೃತಕ ಬಣ್ಣ ನಿಷೇಧಕ್ಕೆ ಮುಂದಾಗಿದೆ ಅಂತ ಕಿಡಿಕಾರಿದೆ. FSSAI ಪ್ರಕಾರ ಫುಡ್ ಅಡಿಟಿವ್ 4 ಕಲರ್ ರೆಡ್, ಬ್ಲೂ, ಯೆಲ್ಲೋ ಮತ್ತು ಗ್ರೀನ್ ಇವನ್ನು ಉಪಯೋಗಿಸಬಹುದೆಂದು ಮಾರ್ಗಸೂಚಿ ಇದೆ. ಇದರ ವಿರುದ್ಧವಾಗಿ ಇಂದು ಕರ್ನಾಟಕ ಸರ್ಕಾರ ಸಲಹೆಗಳು ಹಾಗೂ ನೋಟಿಸ್ಗಳನ್ನು ಕೊಟ್ಟಿರುತ್ತಾರೆ. ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಆದಷ್ಟು ಬೇಗ ಇದರ ಬಗ್ಗೆ ಸರ್ಕಾರದ ಜೊತೆ ಚರ್ಚಿಸಿ ನಾವು ಸಲಹೆಗಳನ್ನು ಕೊಡಲಿದ್ದೇವೆ. ಇಂಥ ಮಾರ್ಗಸೂಚಿ ಕೊಡುವ ಮೊದಲು ಕಲರ್ ತಯಾರಕರನ್ನು ಹಾಗೂ ಉಪಯೋಗಿಸುವವರನ್ನು ಕರೆದು ಸ್ಟೇಕ್ ಹೋಲ್ಡರ್ಸ್ ಜೊತೆ ಚರ್ಚೆ ಮಾಡಬೇಕಾಗಿತ್ತು. FSSAI ಪ್ರಕಾರ ದಾವಣಗೆರೆಯಲ್ಲಿ ಮದಕರಿ ನಾಯಕ ವೃತ್ತದ ಫಲಕ ಹಾಗೂ ಮಹಾದ್ವಾರ ತೆರವುಗೊಳಿಸಿದ ಹಿನ್ನೆಲೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ತೆರವು ಖಂಡಿಸಿ ವಾಲ್ಮೀಕಿ ನಾಯಕ ಸಮುದಾಯದವರು ಪ್ರತಿಭಟನೆ ನಡೆಸಿದ್ದು 20ಕ್ಕೂ ಅಧಿಕ ಜನರನ್ನ ಬಂಧಿಸಲಾಗಿದೆ. ಅನುಮತಿ ಪಡೆಯದ ಹಿನ್ನೆಲೆ ಮದಕರಿ ನಾಯಕ ಮಹಾದ್ವಾರವನ್ನು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ತೆರವುಗೊಳಿಸಲಾಗಿದೆ. ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ ನಾಯಕ ಸಮುದಾಯದವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಮಾಜಕ್ಕೆ ಮೀಸಲಾಗಿ ಕೆಲಸ ಮಾಡಕತ್ತಾರೆ. ಕಾಗಿನಲ್ಲಿ ಸ್ವಾಮಿಗೆ ಮಾತಿಗೆ ಅವರು ಬೆಲೆ ಕೊಟ್ಟು ಮಾಡಕತ್ತಾರೆ ಈ ಕೆಲಸನೇ. ಇದೇನಾ ಹಿಂದೂ ಜನಾಂಗಕ್ಕೆ ಸಿಗೋ ಒಂದು ನ್ಯಾಯ? SC STಗೆ ಸಿಗೋಂಥ ಒಂದು ನ್ಯಾಯ? ST SC ಜನಾಂಗದವರೇ ನೋಡ್ರಿ ತುಳಿಯಕಚ್ಚಾರ. ಗೋಕರ್ಣದ ಮಹಾರಥೋತ್ಸವವನ್ನು ಸಂಪನ್ನಗೊಳಿಸಲಾಯಿತು. ಗೋಕರ್ಣ ರಥ ಬೀದಿಯಿಂದ ವೆಂಕಟರಮಣ ದೇವಾಲಯದವರೆಗೆ ಸಾವಿರಾರು ಭಕ್ತರ ಜಯಘೋಷದೊಂದಿಗೆ ರಥೋತ್ಸವ ನಡೆಸಲಾಯಿತು. ರಾಮಚಂದ್ರಾಪುರ ಮಠದ ರಾಘವೇಶ್ವರ ಮಹಾಸ್ವಾಮಿಗಳು, ಕವಳೆ ಮಠದ ಶಿವಾನಂದ ಸರಸ್ವತಿ ಮಹಾಸ್ವಾಮಿಗಳಿಂದ ರಥ ಕಾಣಿಕೆ ಸಮರ್ಪಣೆ ನೀಡಲಾಯಿತು.